ಗಳನ್ನು ನಿಯಂತ್ರಿಸುವವ ಕಾಮದೇವ. ಕಾಮದೇವ ಕಾಮಪಾಲ. ಅಷ್ಟೇ ಅಲ್ಲ, ಅವನು ನಮ್ಮ ಎಲ್ಲ ಬಯಕೆಗಳನ್ನು ರಕ್ಷಣೆ ಮಾಡುವವನು. ಯಾಕೆಂದರೆ ನಾವು ಬಯಸ್ತೇವೆ, ನಮ್ಮ ಬಯಕೆ ನಮ್ಮ ಅಧೀನ ಅಲ್ಲ. ಒಂದು ವಿಚಿತ್ರ ಸಂಗತಿ ಅಂದರೆ, ಈಗ ಕಾಮಿ ಅಂತ ಮುಂದೆ ಬರುತ್ತೆ, ಅದರ ವಿವರ ಅಲ್ಲಿ. ಕಾಮದೇವ ಕಾಮಪಾಲ ಕಾಮಿ ಅಂತ ಎಲ್ಲರ ಕಾಮನೆಗಳನ್ನು ಅಭೀಷ್ಟಗಳನ್ನು ದಾನ ಮಾಡಿ ನಮ್ಮನ್ನು ರಕ್ಷಿಸುವವನು ಅವನು. ನಾವು ಬಯಸುವುದಷ್ಟೇ, ಬಯಸಿದ್ದನ್ನು ಪಡೆಯೋದು ನಮ್ಮ ಕೈಯಲ್ಲಿಲ್ಲ. ಅದನ್ನೆಲ್ಲವನ್ನು ಈಡೇರಿಸುವ ಎಲ್ಲರ ಅಭೀಷ್ಟಪ್ರದ ಎಲ್ಲರ ಕಾಮನೆಗಳಲ್ಲಿ ಕೊನೆಯದ್ದು ಯಾವುದು ಹೇಳಿ? ಕಾಮನೆಯಲ್ಲಿ ಪುರುಷಾರ್ಥ ಚತುಷ್ಟಯ, ಧರ್ಮ ಅರ್ಥ ಕಾಮ ಮೋಕ್ಷ. ಈ ನಾಲ್ಕು ಕಾಮಗಳೇ. ಕಾಮ ಅನ್ನೋದು ಇದರಲ್ಲಿ ಬಹಳ ಮುಖ್ಯವಾದ ಸಂಗತಿ ಆಗುತ್ತೆ. ಯಾಕೆಂದ್ರೆ ಧರ್ಮದ ಕಾಮ, ಧರ್ಮ ಅಂದ್ರೆ ಧರ್ಮದ ಕಾಮ ಅಲ್ವಾ. ನಾವು ಏನು ಮಾಡಬೇಕು? ಧರ್ಮವನ್ನು ಬಯಸಬೇಕು. ನನ್ನ ಬದುಕು ಧರ್ಮಮಯವಾಗಿರಬೇಕು ಅನ್ನುವ ಬಯಕೆ, ಅದೇ ಧರ್ಮ. ಅರ್ಥ ಅಂದ್ರೆ ನಾನು ದುಡ್ಡು ಗಳಿಸಬೇಕು ಅನ್ನುವ ಕಾಮ, ಬಯಕೆ. ಕಾಮ ಅಂದ್ರೆ ನನಗೆ ಇಷ್ಟವಾಗಿರ್ತಕ್ಕ ಸಂಗತಿಗಳನ್ನು ಪಡೆಯಬೇಕು ಅನ್ನೋ ಬಯಕೆ. ಮೋಕ್ಷ ಅಂದ್ರೆ ಭಗವಂತನನ್ನು ಪಡೆಯಬೇಕು ಅನ್ನೋ ಬಯಕೆ. ಒಟ್ಟಿಗೆ ಎಲ್ಲವೂ ಕಾಮವೇ ಆಯ್ತು. ಈಗ ಧರ್ಮ ಅನ್ನೋದು ಒಂದು ಕಾಮ, ಅರ್ಥ ಅನ್ನೋದು ಒಂದು ಕಾಮ, ಕಾಮ ಅನ್ನೋದು ಒಂದು ಕಾಮ, ಮೋಕ್ಷ ಅನ್ನೋದು ಒಂದು ಕಾಮ. ಇವು ನಾಲ್ಕು ಕಾಮದ ನಾಲ್ಕು ಮುಖಗಳು. ಹಿಂದೆ ನಾನು ಒಂದು ಕಥೆ ಹೇಳಿದ್ದೆ, ತಮಗೆ ನೆನಪಿರಬಹುದು. ಪಾಂಡವರ ಸಭೆಯಲ್ಲಿ ನಡೆದ ಚರ್ಚೆ, ಧರ್ಮ ಅರ್ಥ ಕಾಮಗಳಲ್ಲಿ ಶ್ರೇಷ್ಠ ಯಾವುದು ಅಂತ. ಮೋಕ್ಷದ ಬಗ್ಗೆ, ಅಲ್ಲಿ ತ್ರಿವರ್ಗದ ಬಗ್ಗೆ ಚರ್ಚೆ. ಪಾಂಡವರಿಗೆ ರಾಜ್ಯ ಸಿಕ್ಕಿದ ಮೇಲೆ ಒಂದ್ಸರ್ತಿ ಆರಾಮ ಕೂತಿದ್ದಾಗ ಧರ್ಮಾರ್ಥ ಕಾಮಗಳಲ್ಲಿ ಶ್ರೇಷ್ಠ ಯಾವುದು ಅನ್ನುವ ಚರ್ಚೆ ನಡೀತದೆ. ಚರ್ಚೆ ನಡೆದಾಗ ಧರ್ಮವೇ ಶ್ರೇಷ್ಠ ಅಂತಾನೆ ವಿದುರ. ಧರ್ಮರಾಜ ಹೇಗೋ ಅದನ್ನೇ ಸಪೋರ್ಟ್ ಮಾಡೋ. ಅವನು ಇಬ್ಬರು ಧರ್ಮದ ದೇವತೆಗಳೇ ತಾನೆ. ಯಮನ ಅವತಾರೇನೆ, ವಿದುರನೂ ಧರ್ಮದೇವತೆ, ಧರ್ಮರಾಜನೂ ಧರ್ಮದೇವತೆ. ಇಬ್ಬರು ಯಮನ ರೂಪಗಳೇ. ಇಬ್ಬರು ಧರ್ಮಶ್ರೇಷ್ಠ ಅಂತಾರೆ. ಆವಾಗ ಧರ್ಮರಾಜನ ನಂತರ ಅರ್ಜುನ ಮತ್ತು ನಕುಲ ಸಹದೇವರು. ಅರ್ಜುನ ಆ ಕಾಲದ ಬಹಳ ದೊಡ್ಡ ಇಕನಾಮಿಸ್ಟ್, ಅರ್ಥಶಾಸ್ತ್ರಜ್ಞ. ಅದನ್ನು ಅವನು ಹೇಳ್ತಾನೆ, ಧರ್ಮಶ್ರೇಷ್ಠ ಅಲ್ಲ, ಅರ್ಥಶ್ರೇಷ್ಠ ಅಂತ ವಾದ ಮಾಡ್ತಾನೆ. ಯಾಕೆಂದ್ರೆ ಧರ್ಮ ಮಾಡಬೇಕಾಗಿದ್ದರೂ ಕೂಡ ದುಡ್ಡು ಬೇಕಲ್ಲ. ಅದರಿಂದ ಧರ್ಮವನ್ನು ಮಾಡುವುದಕ್ಕೆ ದುಡ್ಡು ಇಲ್ಲದೆ ಇದ್ರೆ ಧರ್ಮ ಹೇಗೆ ಮಾಡೋದು? ನಾವು ದಾನ ಧರ್ಮ ಮಾಡಬೇಕು ಅಂತೇವಲ್ಲ. ಧರ್ಮ ಮಾಡೋದು ಅಂದ್ರೆ ಇನ್ನೊಬ್ಬರಿಗೆ ಕೊಡೋದು, ಕೊಡಬೇಕಾದ್ರೆ ನಮ್ಮ ಹತ್ರ ಇರಬೇಕಲ್ಲ. ಅದರಿಂದ ಧರ್ಮ ಅನ್ನೋದಕ್ಕಿಂತ ಮುಖ್ಯ ದುಡ್ಡು. ಮನುಷ್ಯ ದುಡ್ಡು ಇಲ್ಲದೆ ಧರ್ಮ ಮಾಡಲಿಕ್ಕೂ ಆಗುವುದಿಲ್ಲ. ದುಡ್ಡೇ ಅಷ್ಟೇ ಅಲ್ಲ, ದುಡ್ಡು ಇಲ್ಲದೆ ಇದ್ರೆ ಒಬ್ಬ ಬಂಧು ಅಂತ ಜನ ಗುರುತಿಸೋದಿಲ್ಲ. ದುಡ್ಡು ಇಲ್ಲದೆ ಇದ್ದ ಮನುಷ್ಯನನ್ನು, ಒಬ್ಬ ವಿದ್ವಾಂಸನನ್ನು ವಿದ್ವಾಂಸ ಅಂತ ಜನ ಗುರುತಿಸುವುದಿಲ್ಲ. ದುಡ್ಡು ಇಲ್ಲದೆ ಇದ್ದ ಮನುಷ್ಯನ ಮನುಷ್ಯ ಅಂತ ಜನ ಗುರುತಿಸುವುದಿಲ್ಲ. ಆದ್ರಿಂದ ಮೊದಲು ನಾವು ಮನುಷ್ಯರು ಅಂತ ಇನ್ನೊಬ್ರು ಗುರುತಿಸ್ಬೇಕಾದ್ರೆ ನಮ್ಮ ಕಿಸೆಯಲ್ಲಿ ಏನಾದ್ರು ಇರಬೇಕು. ಖಾಲಿ ಕಿಸೆ ಆದರೆ ಆಚೆ ಬೀದಿಯಲ್ಲ ಹೋಗ್ತಾರೆ, ಬರುವುದೇ ಇಲ್ಲ, ಮಾತಾಡಿಸುವುದೇ ಇಲ್ಲ. ಇದು ಅರ್ಜುನ ಹೇಳಿದ ವಾದ. ಅದರಿಂದ ಜೀವನದಲ್ಲಿ ಧರ್ಮಕ್ಕಿಂತ ಅರ್ಥ ಮುಖ್ಯ ಅಂತ ಎಲ್ಲ ಆಯ್ತು. ಈಗ ವಿದುರ ಹೇಳಿದ, ಧರ್ಮರಾಜ ಹೇಳಿದ, ಅರ್ಜುನ ಹೇಳಿದ, ನಕುಲ ಸಹದೇವರು ಸಪೋರ್ಟ್ ಮಾಡ. ಹೌದೌದು, ದುಡ್ಡು ಮುಖ್ಯ ಅಂತ. ಭೀಮಸೇನೊಬ್ಬ ಕೂತಿದ್ದ, ಎದ್ದು ನಿಂತ. ನಿಮ್ಮ ಯಾರ ವಾದವೂ ಸರಿ ಇಲ್ಲ ಅಂದ ಅವನು. ಯಾಕೆಂದ್ರೆ ಅಲ್ಲ, ಧರ್ಮ ಮಾಡಬೇಕಾಗಿದ್ರೆ ದುಡ್ಡು ಬೇಕು ಅಂತ ಇವನು ಹೇಳ್ತಾನೆ. ದುಡ್ಡನ್ನು ಧರ್ಮ ಕಾರ್ಯದಲ್ಲಿ ವಿನಿಯೋಗ ಮಾಡುವ ಕಾಮ ಬೇಕಲ್ಲ, ಇಲ್ಲದ್ರೆ ದುಡ್ಡಿದೇನು ಉಪಯೋಗ ಅಂದ. ದುಡ್ಡನ್ನ ಧರ್ಮದಲ್ಲಿ, ಧರ್ಮ ಕಾರ್ಯಕ್ಕೆ, ಈ ಒಂದಂಕೆ ಲಾಟ್ರಿಗೆ ವಿನಿಯೋಗ ಮಾಡಬೇಕು ಅಂತ ಕಾಮ ಇದ್ರೆ ಇವನಿಗೊಬ್ಬನಿಗೆ ಧರ್ಮ ಎಲ್ಲಿ ಮಾಡ್ತಾನೆ? ಅದನ್ನ ಧರ್ಮಕ್ಕೋಸ್ಕರ ದುಡ್ಡನ್ನು ವಿನಿಯೋಗಿಸಬೇಕು ಅನ್ನುವ ಕಾಮ, ದಟ್ ಮೀನ್ಸ್ ಡಿಸೈರ್, ಅದಿದ್ರೆ ತಾನೇ ಧರ್ಮ ಕಾರ್ಯ ಆಗೋದು. ಅದರಿಂದ ಧರ್ಮ ಮಾಡಬೇಕು ಅನ್ನುವ ಕಾಮನೆ ಬೇಕು. ದುಡ್ಡನ್ನು ಧಾರ್ಮಿಕ ಕಾರ್ಯಕ್ಕೋಸ್ಕರ ವಿನಿಯೋಗ ಮಾಡಬೇಕು ಅನ್ನುವ ಕಾಮ ಬೇಕು. ಕಾಮ ಇಲ್ದಿದ್ರೆ ಏನೂ ಇಲ್ಲ. ಅಂದ ಕಾಮ ಈಸ್ ದ ಗ್ರೇಟೆಸ್ಟ್ ಅಂತ ಯಾರಿಗೂ ಅದನ್ನು ಖಂಡನೆ ಮಾಡೋದಾಗಲಿಲ್ಲ. ಆದರೆ ಎಂಥದ್ರಿ ಕಾಮ ಶ್ರೇಷ್ಠ ಅಂತ ಹೇಳ್ತಾನೆ. ಎಲ್ಲರೂ ಮೂಗು ಮುರಿಯವರೇ, ಒಳಗಿಂದೊಳಗೆ ಎಲ್ರಿಗೂ ಖುಷಿ. ಎದು ನನಗೆ ಎಂಥದ್ರಿ, ಎಲ್ಲಿಯಾದರೂ ಉಂಟಾ ಕಾಮ ಶ್ರೇಷ್ಠ ಅಂತ ಹೇಳೋದ ಧರ್ಮಾರ್ಥಕ್ಕಿಂತಲೂ ಅಂತ. ಎದುರುಗಡೆ 4 ಜನ ಇರುವಾಗ ಹೀಗೆ ಮಾತು. ಅಂತರಂಗದಲ್ಲಿ ಎಲ್ರಿಗೂ ಖುಷಿಯಾಗಿದೆ ಕಾಮಶ್ರೇಷ್ಠ ಅಂತ ಹೇಳಿದ್ದು. ಏನು ವಿವಾದ ಬಂತು? ಇದನ್ನು ತೀರ್ಮಾನ ಮಾಡೋದು ಹೇಗೆ? ಕಾಮಶ್ರೇಷ್ಠ ಅಂತ ಭೀಮಸೇನ ಒಬ್ಬನೇ ಹೇಳಿದ್ದು. ಸಭೆಯಲ್ಲಿ ಇದನ್ನು ತೀರ್ಮಾನ ಮಾಡಬೇಕು ಅಂತ ಆಯ್ತು. ತೀರ್ಮಾನ ಮಾಡಬೇಕು ಅಂತ ಯಾರ ಹತ್ರಪ್ಪ ಇನ್ನು ಕೇಳಬೇಕು? ಕೃಷ್ಣನ ಹತ್ರ ಕೇಳಬೇಕು. ಕೃಷ್ಣನ ಹತ್ರ ಕೇಳೋಣ, ಕೃಷ್ಣ ಹೇಳಿದ ಹಾಗೆ ಮಾಡೋಣ ಅಂತ. ಕೃಷ್ಣನ ಹತ್ರ ಹೋಯಿತು. ಕೃಷ್ಣನ ಹತ್ರ ಕೇಳಿದರು,
ನಮ್ಮಲ್ಲಿ ಈಗ ಒಂದು ಚರ್ಚೆ ಬಂದಿದೆ, ಧರ್ಮಶ್ರೇಷ್ಠವೋ ಅರ್ಥಶ್ರೇಷ್ಠವೋ ಕಾಮಶ್ರೇಷ್ಠವೋ ಅಂತ. ಅದಕ್ಕೆ ಧರ್ಮಶ್ರೇಷ್ಠ ಅಂತ ಕೆಲವರು, ಇಬ್ಬರು ಧರ್ಮಶ್ರೇಷ್ಠ ಅಂತ ಹೇಳಿದರು, ವಿದುರ ಮತ್ತು ಧರ್ಮರಾಜ. ಅರ್ಥಶ್ರೇಷ್ಠ ಅಂತ 3 ಜನ, ಕಾಮಶ್ರೇಷ್ಠ ಅಂತ ಒಬ್ಬ. ಈಗ ನಾವು ಡೆಮಾಕ್ರಸಿ ಪ್ರಕಾರ ತೀರ್ಮಾನ ಮಾಡಬೇಕು, ಹೆಂಗೆ ಬಹುಮತಾಭಿಪ್ರಾಯ. ಈಗ ನಮ್ಮಲ್ಲಿ ಏನು ಅಂದರೆ ಬಹುಮತ, ಅದು ಸರಿಯೋ ತಪ್ಪೋ ಅನ್ನೋ ಪ್ರಶ್ನೆ ಅಲ್ಲ. ಯಾವುದನ್ನ ಬಹುಮಂದಿ ಒಪ್ಪಿದ್ರೋ ಅದನ್ನು ಮಾಡಬೇಕು. ಅದು ಬಹುಮಂದಿ ಒಪ್ಪುದು ಯಾವಾಗಲೂ ಮೂರ್ಖತನದ್ದೇ ಇರುತ್ತೆ, ಆದರೆ ಅದನ್ನೇ ಮಾಡಬೇಕು. ದಟ್ ಈಸ್ ಡೆಮಾಕ್ರಸಿ. ಬುದ್ಧಿವಂತರು ಯಾವಾಗಲೂ ಮೈನಾರಿಟಿ, ಅವ್ರು ಹೇಳಿದಾಗ ಮಾಡಬಾರ್ದು, ಅದು ಡೆಮಾಕ್ರಸಿ ಆಗೋದಿಲ್ಲ. ಅದನ್ನ ಬಹಳ ಜನ ದಡ್ರು ಹೇಳಿದಾಗ ಮಾಡಿದ್ರೆ ಡೆಮಾಕ್ರಸಿ ಅಂತ ಹೆಸರು ಅದಕ್ಕೆ. ಆದ್ದರಿಂದ ಹಾಗೆ ನಾವು ಈಗ ಡೆಮಾಕ್ರಸಿ ಪ್ರಕಾರ ಅರ್ಜುನ ಮತ್ತು ನಕುಲ ಸಹದೇವರು ಹೇಳಿದ್ದನ್ನು ಮಾಡಬೇಕು, ಅಥವಾ ಯಾವುದು ಸರಿ ತೀರ್ಮಾನ ಹೇಗೆ ಮಾಡಬೇಕಪ್ಪ, ನಮ್ಗೆ ಗೊಂದಲಾಗಿದೆ ಅಂತ. ಕೃಷ್ಣ ಹೇಳಿದ ಇದರಲ್ಲಿ ಡೆಮಾಕ್ರಸಿಯ ಪ್ರಶ್ನೆ ಅಲ್ಲ, ಯಾವುದು ಸರಿ ಯಾವುದು ತಪ್ಪು ಅನ್ನೋ ಪ್ರಶ್ನೆ. ಯಾವುದು ಸರಿ? ಭೀಮಸೇನ ಹೇಳಿದ್ದು ಸರಿ ಎಂದ ಕೃಷ್ಣ. ಎಲ್ಲ ಇವನು ಹಿಂಗೆ ಹೇಳ್ತಾನಲ್ಲ ಅಂತ ಎಲ್ರಿಗೂ ಗೊಂದಲ. ಇವನು ಕಾಮಶ್ರೇಷ್ಠ ಅಂತಾನೆ. ಕೆಲವರು ಮೀಸೆಡಿಯಲ್ಲಿ ನಕ್ಕರು, ಮತ್ತೆ 16,108 ಜನರ ಕೈ ಹಿಡಿದವ, ಕಾಮಶ್ರೇಷ್ಠ ಅಲ್ಲದೆ ಇನ್ನೇನು ಹೇಳ್ತಾನಿವ ಅಂತ. ಆದರೆ ಕೃಷ್ಣ ಹೇಳ್ತಾನೆ, ಅಲ್ಲಯ್ಯ, ಕಾಮ ಅಲ್ಲದೆ ನಿಮ್ಮ ಜೀವನದಲ್ಲಿ ಶ್ರೇಷ್ಠವಾದ ಸಂಗತಿ ಬೇರೆ ಏನಿದೆ ಹೇಳ್ರಿ. ಕಾಮವು ಯಾವುದನ್ನು ಕಾಮನೆ ಮಾಡಬಾರದು, ಕಾಮಿಸಬಾರದು, ಏನನ್ನೂ ಬಯಸಬಾರದು ಅಂತ ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾರಲ್ಲ, ಮನೆ ಮಾರು, ಆಸ್ತಿ ಪಾಸ್ತಿ, ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಕಾಮವನ್ನು ಗೆದ್ದವರು. ಅವರಿಲ್ಲ, ಕೃಷ್ಣ ಹೇಳ್ತಾನೆ, ಅವ್ರು ಕಾಡಿಗೆ ಹೋಗುದು ಯಾಕೆ? ಮನೆ ಮಾರು ಬೇಡ, ಹೆಂಡತಿ ಮಕ್ಕಳು ಬೇಡ, ಮತ್ತು ಕಾಡು ಯಾಕೆ ಬೇಕು? ಅದು ಏನೋ ಒಂದು ಬೇಕು ಅಂತ ಆಯ್ತಲ್ಲ, ಕಾಡು ಯಾಕೆ ಬೇಕು ಅವರಿಗೆ? ಅಲ್ಲ, ಭಗವಂತನನ್ನು ಒಲಿಸಲಿಕ್ಕೆ. ಹಾಗಾದ್ರೆ ಭಗವಂತನ ಒಲಿಬೇಕು ಅನ್ನೋ ಕಾಮನೆ ಇದೆ ಅವರಿಗೂ ಕೂಡ. ಅಂದ್ರೆ ಕಾಮನೆಯನ್ನು ಬಿಟ್ಟವರಲ್ಲ ಅವರು, ಅವನಿಗೊಂದು ಕಾಮ ಇದೆಯಲ್ಲ, ಡಿಸೈರ್ ಟು ಪ್ಲೀಸ್ ಗಾಡ್, ಟು ಅಚೀವ್ ಗಾಡ್ಸ್ ಗ್ರೇಸ್. ಅದು ಒಂದು ಇಚ್ಛೆ ಅಲ್ವಾ, ಭಗವಂತನನ್ನು ಒಲಿಸಿಕೊಳ್ಬೇಕು, ದೇವರನ್ನು ಸೇರಬೇಕು ಅನ್ನುವ ಕಾಮ ಅವರನ್ನು ಕಾಡ್ತಾ ಇದೆಯಲ್ಲ. ಹಾಗಾಗಿ ಕಾಮ ಬಿಟ್ಟು ಬದುಕು ಇಲ್ಲಪ್ಪ. ಏನನ್ನೂ ಬಯಸುವುದಿಲ್ಲ ಅಂದ್ರೆ ಅವನು ಬದುಕ್ತಾ ಇಲ್ಲ ಅಂತ ಅರ್ಥ, ಸತ್ತಿದ್ದಾನೆ ಅಂತ. ಬದುಕ್ತಾ ಇದ್ರೆ ಏನೋ ಒಂದು ಬಯಕೆ ಇರುತ್ತೆ. ಕೃಷ್ಣ ಹೀಗೆ ಆರ್ಗ್ಯುಮೆಂಟ್ ಮಾಡಿದ. ಅವಾಗ ಒಂದು ತಮಾಷೆಗೋಸ್ಕರ ಲಾಜಿಕ್ ಬರುತ್ತೆ. ಇಲ್ಲ, ಈಗ ಆರ್ಗ್ಯುಮೆಂಟ್ ಸೇಕ್ ಒಬ್ಬ ಇದ್ದಾನೆ, ಏನು, ಅವನು ದೇವರನ್ನೂ ಬಯಸುವುದಿಲ್ಲ ಅಂತವ ಇದ್ರೆ ಏನು ಮಾಡ್ತೀರಾ? ನೀವೀಗ ಮನೆ ಬಿಟ್ಟು ಹೋದವರು ಕಾಡಿಗೆ ಹೋಗೋರು ದೇವರನ್ನು ಒಲಿಸ್ಕೊಳ್ಬೇಕು ಅಂತ. ನಾನು ದೇವರನ್ನೂ ಬಯಸಬಾರದು ಒಬ್ಬ ತೀರ್ಮಾನ ಮಾಡಿದ್ದಾನೆ, ಮತ್ತೆ ಏನನ್ನೂ ಬಯಸಬಾರದು ಅಂತ ತೀರ್ಮಾನ ಮಾಡಿದ್ದಾನೆ. ಅವಲ್ಲಿ ಆದ್ರೂ ನಿಮ್ಮ ರೂಲ್ ಬ್ರೇಕ್ ಆಯ್ತೋ ಇಲ್ವೋ? ಏನನ್ನೂ ಬಯಸಬಾರದು ಅಂತ ತೀರ್ಮಾನ ಮಾಡಿ ಕೂತಿದ್ದಾನೆ. ಕೃಷ್ಣ ಹೇಳ್ತಾನೆ, ಅಯ್ಯೋ, ಕಾಮ ಗೆದ್ದೆ ಅಂತ ಕುಣಿತಾನಯ್ಯ. ಯಾಕೆ? ಅವನಿಗೆ ಏನನ್ನೂ ಬಯಸಬಾರದು ಅನ್ನೋ ಬಯಕೆ. ಹಾಗಾದ್ರೆ ಬಯಕೆ ಇಲ್ಲದೆ ಯಾರೂ ಇರೋ ಸಾಧ್ಯ ಇಲ್ಲ. ಏನನ್ನು ಬಯಸೋದಿಲ್ಲ ಅಂತ ಕೂತವನಿಗೂ ಆ ಒಂದು ಬಯಕೆ, ಏನನ್ನು ಬಯಸಬಾರದು ಅನ್ನೋ ಬಯಕೆ ಆದ್ರೂ ಉಂಟಲ್ಲಪ್ಪ. ಸೊ ನೋಡಿ, ಕೃಷ್ಣನ ಮಾತು ಅಂದ್ರೆ ಹಾಗೆ. ಹಾಗಾಗಿ ಭೀಮ ಹೇಳಿದ್ದು ಕರೆಕ್ಟು. ಬಯಕೆ ಇಲ್ಲದೆ ಇರೋದು ಸಾಧ್ಯ ಇಲ್ಲ. ಬಯಕೆಯೇ ಅಂದರೆ ಕೆಟ್ಟದ್ದನ್ನು ಬಯಸಬೇಡ, ಒಳ್ಳೆಯದನ್ನು ಬಯಸು ಅಷ್ಟೇ. ಬಯಸಬೇಡ ಅಂತ ಶಾಸ್ತ್ರ ಹೇಳುವುದಿಲ್ಲ, ಒಳ್ಳೆಯದನ್ನು ಬಯಸು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಬಾರ್ದಾ? ಬಯಕೆ ಬೇಕು, ಕೆಟ್ಟ ಬಯಕೆ ಇರಬಾರದು ಅದರಲ್ಲಿ. ಯಾಕೆಂದ್ರೆ ಅದು ಕಾಮ ಅನ್ನುವ ಶಬ್ದದಲ್ಲೇ ಒಂದು ಆ ಧ್ವನಿಯೂ ಇದೆ. ಏನದು? ಕಾಮ ಅಂದ್ರೆ ಕುತ್ಸಿತವಾದ ಬಯಕೆ ಅಂತ. ಕಾ ಅನ್ನುವ ಶಬ್ದಕ್ಕೆ ಕುತ್ಸಿತ ಅಂತ ಸಂಸ್ಕೃತ ಅರ್ಥ. ಕಾಪುರುಷ ಅಂತೇವೆ. ಕಾಪುರುಷ, ಕಾಪುರುಷ ಅಂದ್ರೆ ಏನು? ಕುತ್ಸಿತನ, ಕೆಟ್ಟ ಮನುಷ್ಯ ಅಂತ. ಮಾ ಅಂದ್ರೆ ಜ್ಞಾನ, ಇಚ್ಛಾ. ಎಂಥ ಇಚ್ಛಾ? ಕಾಮ, ಕುತ್ಸಿತವಾದ ಬಯಕೆ. ಕೆಟ್ಟದ್ದನ್ನು ಬಯಸುವುದು ತಪ್ಪು. ಕಾಮ ಅಂದ್ರೆ ಕೆಟ್ಟ ಬಯಕೆ ಅನ್ನುವುದೊಂದು ಅರ್ಥ ಇದೆ, ಆ ಅರ್ಥದಲ್ಲಿ ತಪ್ಪು. ಒಳ್ಳೆಯದನ್ನು ಕಾಮಿಸುವುದು ಯಾಕೆ ತಪ್ಪು? ಒಳ್ಳೆಯದನ್ನು ಬಯಸಬೇಕಲ್ಲ. ಎಲ್ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರೂ ಸುಖಿಗಳಾಗಲಿ ಅಂತ. ಕಾಲೇ ವರ್ಷತು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತ ನಿರ್ಭಯಾ. ಪ್ರತಿದಿನ ಎದ್ದು ಹಿಂದೆ ಹೀಗೆ ಪ್ರಾರ್ಥನೆ ಮಾಡ್ತಿದ್ರಲ್ಲ, ಕಾಲ ಕಾಲಕ್ಕೆ ಮಳೆ ಬರಲಿ, ದೇಶ ಶಾಂತವಾಗಿರಲಿ, ಯಾರಿಗೂ ಏನೂ ತೊಂದರೆ ಆಗದೆ ಎಲ್ಲರೂ ಸುಖವಾಗಿ ಬದುಕಲಿ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಎಲ್ಲ ಲೋಕದ ಜನರು ಸುಖಿಗಳಾಗಲಿ, ಯಾರಿಗೂ ಏನೂ ತೊಂದರೆ ಆಗದೆ ಎಲ್ಲರೂ ಆನಂದವಾಗಿ ಬದುಕುವಂತೆ ಆಗಲಿ. ಶಾಂತಿ ಶಾಂತಿ ಶಾಂತಿ, ಎಲ್ಲರೂ ಶಾಂತಿಯಿಂದ ಬದುಕುವಂತಾಗಲಿ. ಈ ಬಯಕೆ ಅನ್ನುವುದು ನಿರಂತರ ಇರಬೇಕಾದ ಬಯಕೆ ಅಲ್ವಾ? ಅಂಥ ಬಯಕೆಯನ್ನ ನಮಗೆ ಕೊಟ್ಟು ಅದನ್ನು ರಕ್ಷಣೆ ಮಾಡುವವನು ಭಗವಂತ. ಅದನ್ನ ಕಾಮಪಾಲ. ಆದರೆ ನಮ್ಮ ಬಯಕೆ ನಮ್ಮ ಅಧೀನ ಅಲ್ಲ. ಆದ್ರಿಂದ ನಿಜವಾದ ಬಯಕೆ ಭಗವಂತನ, ಅದನ್ನ ಅವನೇ ಕಾಮಿ ಎಂದ್ರು. ಕಾಮಿ ಅಂದ್ರೆ ಕಾಮ ಉಳ್ಳವನು. ಯಾರು?
ನಾವು ಅವನು ಕಾಮ. ಅವನಿಗೆ ಯಾಕ್ರಿ ಕಾಮ? ಅವನು ಸತ್ಯಕಾಮ, ಅವನು ಆಪ್ತಕಾಮ, ಅವನು ಪೂರ್ಣಕಾಮ. ಅವನಿಗೇನು ಕಾಮ? ನಮಗೆ ಕಾಮ, ಅದು ಬೇಕು ಇದು ಬೇಕು ಅಂತ. ಕಾಮ ಅಂದರೆ ಅದು ಬೇಕುಗಳಲ್ವ. ನಮಗೆ ಏನು ಬೇಕು, ಅದು ಬೇಕು ಇದು ಬೇಕು ಅಂತ ನಮಗೆ ಕಾಮ ಇರೋದು ಅಂದರೆ ಅಲ್ಲ ಅಂತಾರೆ ಶಾಸ್ತ್ರಗಳು. ಅವನೇ ಕಾಮದ ಕಾಮಿ ಅವನು, ನಾವು ಕಾಮಿಗಳು ಅಲ್ಲ. ಯಾಕೆಂದರೆ ಕಾಮಿ ಅನ್ನೋ ಶಬ್ದ ನಿಜವಾದ ಅರ್ಥ ಏನು? ನಾವು ಏನು ಹೇಳ್ತೇವೆ? ಹಿ ಹೂ ಹ್ಯಾಸ್ ಡಿಸೈರ್, ಕಾಮ ಉಳ್ಳವನು ಅಂತ ಅಲ್ಲ. ಕಾಮಿ ಅನ್ನೋದಕ್ಕೆ ಕಾಮ ಉಳ್ಳವನು ಅಂತ ಅರ್ಥ ಅಲ್ಲ. ಲೋಕದಲ್ಲಿ ಬೇರೆ ಶಬ್ದದಲ್ಲಿ ನೋಡಿ, ಒಬ್ಬ ಧನಿ ಅಂತೇವೆ. ಏನರ್ಥ? ಧನಿ ಅಂದರೆ ಹಿ ಹೂ ಹ್ಯಾಸ್ ಧನ, ಹೂ ಹ್ಯಾಸ್ ಮನಿ ಅಲ್ಲ. ಹಿ ಹೂ ಹ್ಯಾಸ್ ಧನಿ ಈಸ್ ನಾಟ್ ಮನಿ. ಮತ್ತೆ ಹಿ ಹೂ ಓನ್ಸ್ ಮನಿ ಈಸ್ ಧನಿ. ಯಾಕೆಂದ್ರೆ ಹೂ ಹ್ಯಾಸ್ ಮನಿ ಅಂದರೆ ಮನೆ ಯಜಮಾನ ದುಡ್ಡಿರೋದು ಡ್ರೈವರ್ ಕಿಸೆಯಲ್ಲೇ, ಅವನು ಧನಿಯ. ಹೂ ಹ್ಯಾಸ್ ಮನಿ, ಡ್ರೈವರ್ ಹ್ಯಾಸ್ ಮನಿ ಬಟ್ ಈ ಡಸಂಟ್ ಓನ್ ಮನಿ. ದುಡ್ಡಿನ ಒಡೆಯ ಧನಿ ಹೊರತು ದುಡ್ಡು ಕಿಸೆಯಲ್ಲಿ ಇರುವವನಲ್ಲ. ಎಲ್ಲರ ದುಡ್ಡು ಬ್ಯಾಂಕಿನ ಕ್ಯಾಶಿಯರ್ ಹತ್ರ ಇರುತ್ತೆ, ಅವನ್ನೆಲ್ಲ ಕಿಸೆ ಹಾಕೊಂಡೋದು ಅರೆಸ್ಟ್ ಮಾಡ್ತಾರೆ. ಅವನಲ್ಲ. ಹಿ ಹೂ ಹ್ಯಾಸ್ ಮನಿ ಈಸ್ ನಾಟ್ ಧನಿ, ಹಿ ಹೂ ಓನ್ಸ್ ಮನಿ, ಅದರ ಪ್ರೊಪ್ರೈಟಿ ಯಾರದು ಅವನು ಧನಿ, ಪ್ರೊಪ್ರೈಟರ್. ಓಹೋ, ಹಾಗಾದ್ರೆ ಕಾಮದ ಪ್ರೊಪ್ರೈಟಿ ನಮಗಿಲ್ಲ, ನಮ್ದು ಬರೀ ಆಸೆ ಮಾತ್ರ ಬೇಕು ಅಂತ. ಅದರ ಓನರ್ಶಿಪ್ ನಮಗಿಲ್ಲ. ಓನರ್ಶಿಪ್ ನಮಗಿದ್ದು ನಾವು ಬಯಸಿದ್ದೆಲ್ಲ ಸಿಗ್ಬೇಕಿತ್ತಲ್ಲ, ನಾವು ಬಯಸಿದ್ದನ್ನು ಕೊಡುವ ಮಾಮ. ಅದರಿಂದ ಕಾಮದ ಧನಿ ಅವನೇ, ಅವನೇ ಧನಿ. ನಾವು ಬಯಕೆ ಮಾತ್ರ ನಮ್ಮದು ದೇವ, ಕೊಡುವವನು ನೀನು, ಅದರಿಂದ ನೀನೇ ಕಾಮಿ. ಯು ಆರ್ ದ ಓನರ್ ಆಫ್ ಆಲ್ ಡಿಸೈರ್ಸ್. ಯು ಪೊಸೆಸ್. ನಮಗೆ ಅದನ್ನು ಪೊಸೆಷನ್ ಇಲ್ಲ, ನಮಗೆ ಓನರ್ಶಿಪ್ ಇಲ್ಲ. ನಾವು ಬರೇ ಬಯಸೋದು, ಆಸೆ ಪಡೋದು ಅಷ್ಟೇ. ಸಿಕ್ಕಿದ್ರೆ ಸಿಕ್ತು, ಇಲ್ದಿದ್ರೆ ಇಲ್ಲ. ಆಸೆ ಪಟ್ಟೆವು, ಈಡೇರಲಿಲ್ಲ, ನಿರಾಸೆ ಆಯಿತು ಅಷ್ಟೇ. ಅದನ್ನು ಕೊಡುವವ ನೀನು, ಅದರಿಂದ ನೀನು ಕಾಮಿ ಅಂದನು. ಆ ಮಾತು ಹೇಗೆ ಹೋಗ್ತಾನೆ? ಕಾಮದೇವ ಮೊದಲು ಕಾಮನ ಒಳಗಿದ್ದು ಕಾಮವನ್ನು ನಮಗೆ ನಮ್ಮ ಬದುಕುಗಳನ್ನು ಕಾಮಕ್ಕೆ ಒಡ್ಡಿ ತಾನು ವಿಹರಿಸುವವ, ನಮ್ಮ ಕಾಮನೆಗಳನ್ನು ಈಡೇರಿಸಿ ನಮ್ಮನ್ನು ರಕ್ಷಣೆ ಮಾಡುವವ. ಆದ್ದರಿಂದ ನೀನೇ ಕಾಮಿ, ನಾವು ಕಾಮಿಗಳು ಅಲ್ಲ. ಕಾಮದೇವ ಕಾಮಪಾಲ ಕಾಮಿ ಎಲ್ಲ. ಮತ್ತೆ ಕಾಮನು ಉಳ್ಳವನು ಅಂದ್ರೆ ಕಾಮನ ತಂದೆ. ಆ ಅರ್ಥವು ಜಗತ್ತೆಲ್ಲ ಕಾಮನೆಗಳನ್ನು ಪ್ರೇರಿಸುವ ಮನಸ್ಸಿನ ದೇವತೆ ಅವನು. ಕಾಮ ಅಂದರೆ ನಮ್ಮ ಮನಸ್ಸಿನ ದೇವತೆ ಅವನು. ನಮ್ಮ ಮನಸ್ಸಿನಲ್ಲಿ ಕಾಮನೆಗಳನ್ನು ಹುಟ್ಟಿಸುವವನೇ ಮನ್ಮಥ, ಅವನ ಅಪ್ಪ ಅವನು. ಅಷ್ಟೇ ಅಲ್ಲ, ಅವನು ಕಾಮದೇವ ಅಂದರೆ ಕಾಮ ನಮ್ಮಲ್ಲಿ ಸೌಂದರ್ಯದ ಸಂಕೇತ. ಚಂದ ಅಂದರೆ ಏನಪ್ಪ, ಆ ಹುಡುಗ ಎಷ್ಟು ಚಂದ ಅಂದರೆ ಮನ್ಮಥನಾಗಿದ್ದಾನೆ ಅಂತ. ಮನ್ಮಥನ ಯಾರು ನೋಡಿಲ್ಲ, ಆದರೂ ಉಪಮಾನ ಕೊಡಬೇಕು ಅಂದರೆ ಆ ಹುಡುಗ ಹೇಗಿದ್ದಾನೆ, ಥೇಟ್ ಮನ್ಮಥ ಅಂತ. ಏನೋ ಮನ್ಮಥನ ನೆರಮನೆಯಲ್ಲೇ ದಿನ ನೋಡೋರ ಹಾಗೆ ಅವನು ಹೇಗಿದ್ದಾನೆ, ಥೇಟ್ ಮನ್ಮಥನಾಗಿದ್ದಾನೆ ಅಂತ. ಹಾಗಂದ್ರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಹೇಳೋದು. ಅದೇನು ಏನು ಆ ಗಾರ್ಡನ್ ಅಂದರೆ ನಂದರ ವನದಾಗಿದ್ದು. ಇವ್ರು ಎಷ್ಟರ್ತಿ ಸ್ವರ್ಗಕ್ಕೆ ಹೋಗಿ ಬಂದು ನಂದನವನ ಬಂದರೆ ಗೊತ್ತಿಲ್ಲ. ಅದು ಏನು ಥೇಟ್ ನಂದನವನದಾಗಿತ್ತು ಅಂತ. ಸುಮ್ಮನೆ ಅದು ಏನೋ ಒಂದು ಕಾಲ್ಪನಿಕ ಪ್ರಪಂಚವನ್ನು ನಾವು ಉಪಮಾನ ಕೊಟ್ಟರೆ, ನಮ್ಗೆ ಗೊತ್ತಿದ್ದದ್ದೇ ಕೊಟ್ಟರೆ ಅಷ್ಟೇನಾ ಅಂತ ಕಾಣುತ್ತೆ. ಅದಕ್ಕೆ ನಂದನ ಹೊಡೆದಾಗೆ ಅಂತ ಹೇಳ್ಬಿಟ್ರೆ ಯಾರೂ ನೋಡಿಲ್ಲ ನೋಡಿ, ಏನೋ ಅದ್ಭುತ. ಹಾಗೆ ಎಷ್ಟು ಚಂದ, ಮನ್ಮಥನಷ್ಟು ಚಂದ, ಏನೋ ಸಮಥಿಂಗ್ ನಾವು ನೋಡಿಲ್ಲಪ್ಪ, ಏನೋ ಅದ್ಭುತ ಇರಬೇಕಾಗಾದ್ರೆ ಅಂತ. ಹಾಗೆ ನಮಗೆ ನಮ್ಮನ್ನು ಚೀಟ್ ಮಾಡತಕ್ಕಂತಹ ಉಪಮಾನಗಳಿವೆಲ್ಲ. ಮನ್ಮಥನಷ್ಟು ಚಂದ, ಹುಡುಗಿಯೇನು ರತಿಯಂತೆ ಇದ್ದಾಳೆ. ರತಿ ಆಗಿದ್ದಾಳೆ ಯಾರಿಗೂ ಗೊತ್ತು, ಯಾರೂ ನೋಡಿಲ್ಲ. ರತಿಯಂತೆ ಇರೋದು ಹೆಣ್ಣು ರತಿಯಂತೆ ಇರ್ತಾಳೆ, ಹುಡುಗ ಮನ್ಮಥನಾಗೆ ಇರ್ತಾನೆ. ಇದು ಸೌಂದರ್ಯದ ಪರಾಕಾಷ್ಠೆಗೆ ಒಂದು ಸಂಕೇತ ಅಷ್ಟೇ. ಅದರಿಂದ ಕೃಷ್ಣ ಹೇಗಿದ್ದ ಅಂತ ಹೇಳುವಾಗ ವ್ಯಾಸರು ಭಾಗವತದಲ್ಲಿ ಹೇಳ್ತಾರೆ, ಸಾಕ್ಷಾನ್ ಮನ್ಮಥ ಮನ್ಮಥ ಅಂತ. ಚಂದ ಅಂದ್ರೆ ಮನ್ಮಥನಾಗಿರೋದಲ್ವ, ಮನ್ಮಥನಿಗಿದ್ಲು ಚಂದ ಇದ್ದ ಇವ. ಕೃಷ್ಣನನ್ನ ಕಂಡವರಿಗೆ ಮನ್ಮಥ ಎದುರು ಬಂದರೂ ಇಷ್ಟ ಆಗೋಲ್ಲ. ಯಾಕೆಂದ್ರೆ ಮನ್ಮಥನ ಅಪ್ಪ ಇವ, ಮನ್ಮಥನಿಗೂ ರೂಪ ಕೊಟ್ಟವ, ರತಿಗೂ ರೂಪ ಕೊಟ್ಟವ, ಜಗತ್ತಿನ ಸೌಂದರ್ಯವನ್ನೆಲ್ಲ ಸೃಷ್ಟಿ ಮಾಡಿದ ಸೌಂದರ್ಯದ ಖಣಿ, 32 ಲಕ್ಷಣಗಳಿಂದ ತುಂಬಿದ ಅತ್ಯಂತ ಸುಂದರವಾದ ರೂಪ. ಆದ್ದರಿಂದ ಕಾಮಿ ಕಾಂತಃ. ಕಾಂತಃ ಅಂದ್ರೆ ಮೋಸ್ಟ್ ಬ್ಯೂಟಿಫುಲ್, ಸೌಂದರ್ಯದ ಪರಾಕಾಷ್ಠೆ. ಆದ್ದರಿಂದಲೇ ಎಲ್ಲರೂ ಕೂಡ ಬಯಸುವಂಥ, ಎಲ್ಲರೂ ಬಯಸುವುದು ಯಾವುದನ್ನ, ಎಲ್ಲರಿಗೂ ಇಷ್ಟ ಆಗಬೇಕಾದ ವಸ್ತು ಯಾವುದು? ಕಾಂತ ಅಂದರೆ ಡಿಸೈರಬಲ್, ಎಲ್ಲರೂ ಬಯಸಬೇಕಾದ ವಸ್ತು, ಎಲ್ಲಕ್ಕಿಂತ ಹೆಚ್ಚು ಇಷ್ಟಪಡಬೇಕಾದ ವಸ್ತು ಯಾವುದು? ಅದು ನೀನು ನನ್ನ ಪ್ರಾಣಕಾಂತ ಅಂತೇನೋ ನಾಟಕದಲ್ಲಿ ಹೇಳ್ತಾರಲ್ಲ ನಟಿಯರು, ನಟನನ್ನು ಕುರಿತು, ನಾಯಕನನ್ನ. ಹಾಗೆ ಎಲ್ಲರಿಗೂ ಪ್ರಾಣಕಾಂತ ಯಾರಾಗಬೇಕು? ಭಗವಂತ. ಹೆಣ್ಣಿಗೂ ಅವನೇ ಕಾಂತ, ಗಂಡಿಗೂ ಅವನೇ ಕಾಂತ. ಎಲ್ಲರಿಗೂ ಕಾಂತ ಅಂದರೆ ಕಮನೀಯ, ಎಲ್ಲರೂ ಪ್ರೀತಿಸುವ ಸೌಂದರ್ಯ ಸಾರ. ಅದನ್ನು ನೋಡಬೇಕು ಅನ್ನೋ ಬಯಕೆ ಕಣ್ಣಿಗೆ, ಅವನ ಮಾತನ್ನು ಕೇಳಬೇಕು ಅನ್ನೋ ಬಯಕೆ ಕಿವಿಗೆ, ಸರ್ವೇಂದ್ರಿಯಗಳು
ಅನುಭವಕ್ಕೋಸ್ಕರ, ಭಗವದ್ ಅನುಭೂತಿಗೋಸ್ಕರ ಕಾದು ನಿಂತಿರತಕ್ಕಂಥ ಒಂದು ಆ ಕಾತರತೆಯನ್ನು ನಿರ್ಮಿಸುವ ಸೌಂದರ್ಯ ಅದು. ಅದು ಜಗತ್ತಿನ ಎಲ್ಲ ಸೌಂದರ್ಯ ಕಲ್ಪನೆಗಳನ್ನು ಮೀರಿ ನಿಂತ ಕಮನೀಯವಾದಂತಹ ರೂಪ. ಅದರಿಂದ ಭಗವಂತನನ್ನು ಕಾಮಿ ಕಾಂತಃ, ಸುಂದರಗಳಿಗೂ ಸುಂದರ. ಯತ್ತೇ ಕಲ್ಯಾಣತಮಂ ರೂಪಂ ತತ್ತೇ ಪಶ್ಯಾಮಿ ಯೋಸಾವಸೌ ಪುರುಷ ಸೋಹಮಸ್ಮಿ ಪೂಷನ್ನೇ ಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯವ್ಯೂಹ ರಶ್ಮೀನ್ ಸಮೂಹ ತೇಜೋ ಯತ್ತೇ ಕಲ್ಯಾಣತಮಂ ರೂಪಂ ತತ್ತೇ ಪಶ್ಯಾಮಿ. ಜಗತ್ತಿನಲ್ಲೇ ಅತ್ಯಂತ ಸುಂದರ, ಅದಕ್ಕಿಂತ ಸುಂದರವಾದ ಇನ್ನೊಂದು ರೂಪ ಇಲ್ಲ. ಅಂಥ ರೂಪವನ್ನು ನಾನು ಕಾಣಬೇಕು ಅಂತ ಉಪನಿಷತ್ ಕಾಲದ ಋಷಿಗಳು ಬಯಸಿದರು. ಯಾವುದನ್ನು ಬಯಸಿದ್ರು? ಭಗವಂತನ ರೂಪವನ್ನು. ಯತ್ತೇ ಕಲ್ಯಾಣತಮಂ, ಮೋಸ್ಟ್ ಬ್ಯೂಟಿಫುಲ್ ಫಾರ್ಮ್ ಆಫ್ ಗಾಡ್, ಅತ್ಯಂತ ಸುಂದರವಾದ ಮಾಂಗಲಿಕವಾದ ನಿನ್ನ ರೂಪ ನಾವು ಕಾಣಬೇಕು. ಯಾಕೆಂದ್ರೆ ನಾವು ಕಂಡ ರೂಪವನ್ನೇ ಚಂದ ಚಂದ ಅಂತ ಭ್ರಮಿಸಿದೆವು. ಮನುಷ್ಯ ರೂಪದಲ್ಲೇ ಮನುಷ್ಯರಲ್ಲಿ ಯಾರು ಹೆಚ್ಚು ಇಷ್ಟವಾಯಿತೋ ಅವರನ್ನೇ ಚಂದ ಅಂತ ನಾವು ತಿಳ್ಕೊಂಡೆವು. ಆದರೆ ಆ ಸೌಂದರ್ಯದ ಹಿಂದೆ ಎಷ್ಟು ಕೊಳೆ ಇದೆ. ಅದು ಕಲ್ಯಾಣತಮ ರೂಪ ಅಲ್ಲ, ಅದು ನಿಜವಾದ ಕಾಂತ ಅಲ್ಲ. ಕಾಂತ ಅಂದ್ರೆ ಎಲ್ಲ ವಿಧದಿಂದಲೂ ನಾವು ಪ್ರೀತಿಸುವ ಬಯಸುವ ವಸ್ತು. ಅಂದ್ರೆ ಅದು ಸ್ಪಾಟ್ಲೆಸ್, ಅದು ಸ್ವಚ್ಛ, ನಿರ್ಮಲ, ಸುಂದರ. ಆದರೆ ಮನುಷ್ಯ ಎಷ್ಟು ಸೌಂದರ್ಯ ಇದ್ರೂ ಇದು ಹೊರಗಿನ ಸೌಂದರ್ಯ. ಒಳಗೆ ನೋಡಿದರೆ ಅದು ಮಲಮೂತ್ರಗಳ ಕೊಂಪೆ. ಭಗವಂತ ಅದನ್ನು ಮುಚ್ಚಿಟ್ಟು ಹೊರಗಿನಿಂದ ಒಂದೊಂದು ಮುಖವಾಡ ಕೊಟ್ಟು ಚಂದದ ಲೇಪ ಹಾಕಿ ಕಳಿಸಿಕೊಟ್ಟ. ನಾವು ಆ ಸೌಂದರ್ಯವನ್ನ ಹುಚ್ಚು ಕಟ್ಟಿ ಭ್ರಮಿಸಿದೆವು. ಯಾವ ಕೊಳೆಯೂ ಇಲ್ಲದೆ ಒಳಗೂ ಹೊರಗೂ 100ಕ್ಕೆ 100ರಷ್ಟು ಸುಂದರವಾಗಿರತಕ್ಕ, ಯಾವ ಕೊಳೆಯ ಸ್ಪರ್ಶವೂ ಇಲ್ಲದ ಪರಮ ಮಂಗಲವಾದ ರೂಪ ಅದು ಜ್ಞಾನಾನಂದಮಯವಾದ ಸೌಂದರ್ಯ. ಪಂಚಭೂತಗಳಿಂದ ರೂಪುಗೊಂಡ ಸೌಂದರ್ಯ ಅದು ಪಂಚಭೂತಗಳಿಂದ ಆದದ್ದು ಅಂದಮೇಲೆ ಮಣ್ಣಿನಿಂದ ಆದದ್ದು. ನೀವೀಗ ಒಂದು ಮಣ್ಣಿನಿಂದ ಒಂದು ವಿಗ್ರಹವನ್ನು ಕಡೆಯಬಹುದು, ಅತ್ಯಂತ ಸುಂದರವಾದ ವಿಗ್ರಹ ಮಾಡಬಹುದು, ಕಲಾಕೃತಿಯಲ್ಲಿ ಅದ್ಭುತವಾದಂತಹ ಕೆತ್ತನೆಗಳನ್ನು ಮಾಡಬಹುದು. ಆದರೆ ಒಳಗಿರೋದೇನು? ಮಣ್ಣು. ಅದಕ್ಕೆ ನೀವು ಹೊರಗಿನಿಂದ ಕಲೆಯ ಮುಖವಾಡ ಹೊದಿಸಿದೆವು. ಮಣ್ಣಿನಿಂದ ಒಂದು ವ್ಯಕ್ತಿಯ ಮುಖ ಚಿತ್ರ ಮಾಡಬಹುದು. ಯಾವನೋ ಒಬ್ಬ ಕವಿ, ಒಬ್ಬ ಸಾಹಿತಿಯನ್ನ ಮಣ್ಣಿನ ಹೆಂಟೆಯಿಂದ ಆಕೃತಿ ಬಿಡಿಸಬಹುದು. ಮೊನ್ನೆ ನಾನು ಒಂದು ಚಿತ್ರಕಲಾ ಪ್ರದರ್ಶನ ಇತ್ತು, ಅಲ್ಲಿ ಒಬ್ಬರು ಆರ್ಟಿಸ್ಟು ವ್ಯಕ್ತಿಯನ್ನು ಎದುರು ಕೂಡಿಸಿ ಅವನ ಮುಖ ಅವೇ ಮಣ್ಣು ಇಟ್ಟುಕೊಂಡು ಅವನ ಮುಖ ಮಾಡಿ ತೋರಿಸಿದ್ರು. ಅದೇನು ದೊಡ್ಡ ಸಂಗತಿ ಏನೂ ಅಲ್ಲ. ಅದನ್ನು ಆದರೆ ಏನೇ ಮಾಡಿದ್ರು ಅದನ್ನು ನೋಡಿದಾಗ ದಿಗ್ಭ್ರಮೆ ಆಗತ್ತೆ, ಖುಷಿ ಆಗತ್ತೆ, ಸಂತೋಷ ಆಗತ್ತೆ. ಏನು ಕಲಾಕೃತಿ, ಆದರೆ ಮಣ್ಣು. ಹಾಗೆ ಯಾವುದೇ ಮಾಡಿ ಪಂಚಭೂತಗಳಿಂದ ಆದದ್ದು ಕೊಳೆಗೆ ಒಂದು ಕಲೆಯ ರೂಪ ಕೊಡುವುದು. ಆದರೆ ಕೊಳೆ ಅದು ಕೊಳೆಯಲ್ಲದ ಕಲೆ ಆಗಬೇಕಾಗಿದ್ದರೆ ಅದು ಜ್ಞಾನಾನಂದಮಯವಾದ ಕಲೆ ಆಗಬೇಕು. ಅದು ಕಾಂತ. ದಟ್ ಈಸ್ ಮೋಸ್ಟ್ ಬ್ಯೂಟಿಫುಲ್. ಜ್ಞಾನಾನಂದಮಯವಾದ ರೂಪ, ಅದು ಒಳಗೂ ಹೊರಗೂ ಜ್ಞಾನಾನಂದ, ಅಲ್ಲಿ ಕೊಳೆಯೇ ಇಲ್ಲ. ಅಂಥ ಸುಂದರವೂ ಸ್ವಚ್ಛವೂ ನಿರ್ಮಲವಾದ ಫಾರ್ಮ್, ಅದು ಆಕಾರ. ಅದು ವಿಚಿತ್ರ. ನಮಗೆ ಆಕಾರ ಅಂತ ಆಗಬೇಕಾಗಿದ್ರೆ ಮಣ್ಣು ನೀರು ಬೆಂಕಿಯಿಂದಲೇ ಆಗಬೇಕು. ಅದು ಇಲ್ಲದೆ ಒಂದು ಆಕಾರ ಆಗತ್ತೆ ಅನ್ನುವ ಕಲ್ಪನೆಯೇ ನಮಗಿಲ್ಲ. ಅದನ್ನ ಕಲ್ಯಾಣತಮಂತ, ನಮ್ಮ ಕಲ್ಪನಾತೀತವಾದ ಆ ಆನಂದಮಯವಾದ ರೂಪವನ್ನ ನಮಗೆ ತೋರಿಸು. ಆ ಸೌಂದರ್ಯದ ಸಾಕ್ಷಾತ್ಕಾರ ಅದು ಕಾಂತಃ. ಕಾಂತಿ ಉಳ್ಳದ್ದು ಕಾಂತ. ಕಾಂತಿ ಅಂದ್ರೆ ನಿಜವಾಗಿ ನೋಡಿ, ಇಲ್ಲಿ ಮತ್ತೆ ತಮಾಷೆ. ಸಂಸ್ಕೃತದಲ್ಲಿ ಕಾಂತಿ ಅಂದ್ರೆ ಏನು ಗೊತ್ತಾ? ಒಳ್ಳೆ ಕಾಂತಿ ಇರತಕ್ಕಂಥ ರೂಪ ಅಂತ ಹೇಳ್ತೇವಲ್ಲ ನಾವು. ಕಾಂತಿ ಅಂದ್ರೆ ಏನು ಗೊತ್ತಾ? ಮೂಲಭೂತವಾದ ಅರ್ಥ ಇಚ್ಛೆ ಅಂತ. ಕಾಂತಿ ಅಂದ್ರೆ ಇಚ್ಛೆ, ಕಾಂತ ಅಂದ್ರೆ ಇಚ್ಛೆಗೆ ಒಳಗಾದವ ಅಂತ. ಎಲ್ಲರೂ ಇಚ್ಛಿಸುವ, ಎಲ್ಲರೂ ಬಯಸುವ ವ್ಯಕ್ತಿ. ಕಾಂತಿ ಅಂದ್ರೆ ಪುನಃ ಇಚ್ಛೆ. ಅದೇ ಕಾಂತಿ ಚೆಲುವು ಆಗತ್ತೆ. ನಾನು ಹೇಳಿದೆ ಯಾವುದು ಇಷ್ಟವೋ ಅದು ಸೌಂದರ್ಯ ಅಂತ. ಇದನ್ನು ಒಂದೇ ಶಬ್ದದಲ್ಲಿ ಬಳಸ್ತಾರೆ ಸಂಸ್ಕೃತದಲ್ಲಿ. ಕಾಂತಿ ಅಂದ್ರೆ ಇಚ್ಛೆ. ಯಾವುದು ಇಚ್ಛೆಗೆ ವಿಷಯವೋ ಅದೇ ಸುಂದರ. ಯಾವುದು ಕಾಂತ ಅಂದ್ರೆ ನಮ್ಮ ಇಚ್ಛೆಗೆ ವಿಷಯವಾದದ್ದು ಅದೇ ಕಾಂತ, ಸುಂದರ. ಕಾಂತಿ ಅಂದ್ರೆ ಇಚ್ಛೆ. ಎಲ್ಲರೂ ಇಚ್ಛಿಸುವ ಎಲ್ಲಕ್ಕಿಂತಲೂ ಸುಂದರವಾದ ವಸ್ತು ಕಾಂತಃ. ಅವನು ಜ್ಞಾನಸ್ವರೂಪ. ಆದ್ದರಿಂದಲೇ ಅವನ ಸೌಂದರ್ಯವನ್ನು ನೀನು ನೋಡಬೇಕಾಗಿದ್ದರೆ ಆ ಜ್ಞಾನಾನಂದಗಳ ಮುಖದಲ್ಲಿ ನೋಡಬೇಕು. ಈಗ ಹಿಂದೆ ಒಂದು ಮಾತು ಬಂತು, ಕಾಮ ಇದ್ದರೆ ಕ್ರೋಧ ಅಂತ. ಹಾಗೆ ಜ್ಞಾನ
ಮತ್ತು ಆನಂದ ಇದು ಜೊತೆಗಿರುವಂತ. ಕಾಮದ ಒಟ್ಟಿಗೆ ಕ್ರೋಧ ಇರುವ ಹಾಗೆ ಜೊತೆ ಜ್ಞಾನ ಇದೆ ಅಂದ್ರೆ ಆನಂದ ಇದೆ ಅಂತ ಅರ್ಥ. ಯಾಕೆಂದ್ರೆ ಅಜ್ಞಾನದಿಂದ ದುಃಖ, ಜ್ಞಾನದಿಂದ ಆನಂದ. ಸಂಸ್ಕೃತದಲ್ಲಿ ಇಗ್ನೋರೆನ್ಸ್ ಈಸ್ ಬ್ಲಿಸ್ ಅನ್ನೋದಿಲ್ಲ, ಇಗ್ನೋರೆನ್ಸ್ ಈಸ್ ಸಾರೋ ಅಂತಾರೆ ಅವರು. ಅಜ್ಞಾನವೇ ಮಹಾ ದುಃಖ, ಜ್ಞಾನವೇ ಪರಮಾನಂದ. ಆದ್ರಿಂದ ಜ್ಞಾನದ ಪೂರ್ಣತೆ ಎಲ್ಲಿದೆ ಅಲ್ಲಿ ದುಃಖ ಇಲ್ಲ, ಆನಂದ ಇರುತ್ತೆ. ಅಜ್ಞಾನದಿಂದ ದುಃಖ, ಜ್ಞಾನದಿಂದ ಆನಂದ. ನಮಗೂ ಅಷ್ಟೇ, ನಮಗೊಂದು ವಿಷಯ ಗೊತ್ತಿಲ್ಲದೆ ಇದ್ದಾಗ ದುಃಖ, ಒಂದು ವಿಷಯ ಗೊತ್ತಾದಾಗ ದುಃಖ ಹೊರಟೋಗ್ಬಿಡುತ್ತೆ. ಹಗಲು ಹೊತ್ತು ನಾವು ಹೋಗುವಾಗ ನಮಗೆ ಹೆದರಿಕೆ ದುಃಖ ಏನು, ಧೈರ್ಯವಾಗಿ ಹೋಗ್ತೇವೆ. ರಾತ್ರಿ ಹೊತ್ತು ಹೋಗುವಾಗ ಒಂದು ಟಾರ್ಚ್ ಕೊಟ್ರಪ್ಪ ಅಂತೇವೆ. ಆಮೇಲೆ ಆ ಓಣಿಯಲ್ಲಿ ಹೋಗೋಲ್ಲ, ಅಲ್ಲಿ ಹೆದರಿಕೆ ಆಗುತ್ತೆ, ಮೇನ್ ರೋಡ್ನಲ್ಲೇ ಹೋಗೋಣ ಅಂತೇವೆ. ಯಾಕೆ? ಕತ್ತಲಲ್ಲಿ ಟಾರ್ಚ್ ಯಾಕೆ? ಕಾಲಡಿಯಲ್ಲಿ ಏನಾದ್ರು ಹೊರಕೊಂಡಿದ್ರೆ ಗೊತ್ತಿಲ್ಲ, ಅದರಿಂದ ಭಯ, ದುಃಖ. ಹಗಲು ಹೊತ್ತು ಟಾರ್ಚ್ ಯಾಕ್ರಿ? ಒಳ್ಳೆ ಬೆಳಕು ಅಂದ್ರೆ ಜ್ಞಾನ, ಒಳ್ಳೆ ಬೆಳಕಿದೆ, ಎಲ್ಲ ಕಾಣುತ್ತೆ, ಭಯ ಇಲ್ಲ. ರಾತ್ರಿ ಕತ್ತಲೆ, ಕಾಲಹಳ್ಳಿಲಿ ಏನೋ ಹರ್ಕೋತು ಇದ್ರೆ, ಆಮೇಲೆ ಓಣಿಯಲ್ಲಿ ಹೋಗುವ ಯಾರಾದ್ರೂ ಅಡಿ ಕೂತಿದ್ರೆ, ಚೂರಿ ಹಿಡಿದ್ರೆ ಕಿಸೆಯಲ್ಲಿ ಉಂಟು ಕೊಟ್ಟು ಹೋಗುವಂತ, ಅದಕ್ಕೆ ಮೇನ್ ರೋಡ್ನಲ್ಲೇ ಹೋಗೋಣ ಅಂದ್ರೆ ನಮಗೆ ಗೊತ್ತಿಲ್ಲದೆ ಇದ್ದಾಗ ಭಯ, ದುಃಖ. ಅರಿವು ಬಂದಾಗ ನಿರ್ಭಯ ಆನಂದ. ಯಾವ ಸಂಗತಿ ಆದರೂ ಅಷ್ಟೇ, ಎಷ್ಟೆಷ್ಟು ಅರಿವು ಬಂತೋ ಅಷ್ಟಷ್ಟು ನಿರ್ಭಯ, ಅಷ್ಟಷ್ಟು ಆನಂದ. ಎಷ್ಟೆಷ್ಟು ಅಜ್ಞಾನ ಬಂತೋ ಅಷ್ಟಷ್ಟು ಭಯ, ಅಷ್ಟಷ್ಟು ದುಃಖ. ಸಾವು ಅಂದ್ರೆ ಹೆದರಿಕೆ, ಸಾವು ಅಂದ್ರೆ ಸಾಯಬಾರದು, ಏನಾರು ಮಾಡಿ ಬದುಕಿಸ್ರಿ ಡಾಕ್ಟ್ರೇ, ಒಂದು ಸ್ವಲ್ಪ ದಿನ ಆದರೂ ಬದುಕು ಹಾಗೆ ಮಾಡ್ರಿ ಅಂತ ಡಾಕ್ಟರ್ನ ಕರೆದು. ಯಾಕೆಂದ್ರೆ ಸತ್ತ ಮೇಲೆ ಏನು ಅಂತ ಗೊತ್ತಿಲ್ಲ, ಭಯ. ಸತ್ತ ಮೇಲೆ ಈಗ ಇರೋದಕ್ಕಿಂತ ಒಳ್ಳೆ ಬೆಟರ್ ಪೊಸಿಷನ್ ಸಿಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ಎಲ್ಲರೂ ಸಾಯಲು ಕ್ಯೂ ನಿಲ್ಲೋದಿಲ್ವಾ? ನಾನು ಮೊದಲು ಸಾಯ್ತೀನಿ, ನಾನು ಸಾಯ್ತೀನಿ ರೀ ಮೊದಲು, ನೀವು ಮತ್ತೆ ಹೋಗ್ರಿ, ನಾ ಮೊದಲು ಹೋಗ್ತೀನಿ ಶುರು ಮಾಡ್ತಾರೆ. ಇವಾಗ ಇದು ಎಲ್ಲ ನಿಜವಾಗಿರತಕ್ಕಂಥದ್ದು. ಸಾವಿನ ಬಗ್ಗೆ ಭಯ ಅಜ್ಞಾನದಿಂದ, ಅಜ್ಞಾನದಿಂದ ಭಯ ದುಃಖ, ಜ್ಞಾನದಿಂದ ನಿರ್ಭಯ ಆನಂದ. ಯಾವ ಸಂಗತಿ ಬೇಕಾದ್ರೂ ತಗೊಳ್ಳಿ. ಆದ್ದರಿಂದ ಭಗವಂತ ಜ್ಞಾನ ಸ್ವರೂಪ, ಅದರಿಂದ ಆನಂದ ಸ್ವರೂಪ. ಜ್ಞಾನ ಸ್ವರೂಪ ಅಂತ ಅನ್ನೋದಕ್ಕೆ ನಿಮಗೆ ಎವಿಡೆನ್ಸ್ ಬೇಕಾ? ಕೃತಾಗಮಃ ಅಂದ್ರು. ಜಗತ್ತಿನಲ್ಲಿ ಇರತಕ್ಕಂಥ ಅಧ್ಯಾತ್ಮ ವಿದ್ಯೆಯನ್ನ ಪ್ರಪಂಚಕ್ಕೆ ಕೊಟ್ಟವನೇ ಭಗವಂತ, ಜ್ಞಾನವನ್ನು ಬಿತ್ತಿದವನೇ ಅವನು. ಅವನು ಕೊಡದೇ ಇದ್ರೆ ನಮಗೆ ಎಲ್ಲಿಂದ ಜ್ಞಾನ? ಕೃತ ಆಗಮಃ. ಮೊಟ್ಟ ಮೊದಲು ತೇನೇ ಬ್ರಹ್ಮಹೃದಯಾದಿ ಕವಯೇ ಮುಹ್ಯಂತಿಯಂ ಸೂರಯ. ಮೊಟ್ಟ ಮೊದಲು ಜ್ಞಾನವನ್ನ, ವೇದಗಳನ್ನ ಚತುರ್ಮುಖನಿಗೆ ಉಪದೇಶ ಮಾಡಿ ವೇದಗಳನ್ನು ಜಗತ್ತಿಗೆ ಕೊಟ್ಟವ. ಆಮೇಲೆ ಭೂಮಿಗೆ ಇಳಿದು ಬಂದು ಮಹಾಭಾರತವನ್ನು ರಚನೆ ಮಾಡಿದವ, ವ್ಯಾಸನಾಗಿ, ಕೃಷ್ಣನಾಗಿ ಭಗವದ್ಗೀತೆಯನ್ನು ಕೊಟ್ಟವ. ಈ ಪುರಾಣಗಳನ್ನು, ಸಮಸ್ತ ಅಧ್ಯಾತ್ಮ ವಿದ್ಯೆಯನ್ನ ಜಗತ್ತಿಗೆ ಆಗಮದ ರೂಪದಲ್ಲಿ ಕೊಟ್ಟು ಜ್ಞಾನ ಪ್ರಸಾರ ಮಾಡಿದವನು ಭಗವಂತ. ಅದರಿಂದ ಅವನು ಜ್ಞಾನರೂಪ ಮತ್ತು ನಮಗೆ ಜ್ಞಾನದ ಆಕರಗಳಾಗಿರ್ತಕ್ಕಂಥ ಶಾಸ್ತ್ರಗಳನ್ನು ಕೊಟ್ಟವನು ಭಗವಂತ. ಕೃತ ಆಗಮಃ. ಅಷ್ಟೇ ಅಲ್ಲ, ಆಗಮಗಳಿಂದ ಕೃತ. ಆಗಮಗಳು ಅವನಿಂದ ಕೃತ, ಅವನು ಆಗಮಗಳಿಂದ ಕೃತ. ಅಂದ್ರೆ ಆಗಮಗಳಿಂದ ಕೃತನಾದವ ಅಂದ್ರೆ ಏನು? ಈಗ ನಾವು ಹೇಳ್ತೇವಲ್ಲ, ಮನಸ್ಸಿ ಕರೋತಿ ಇತಿ ಮನಸ್ಸಿ ಕೃತ್ವ ಆಹ. ಮನಸ್ಸಿನಲ್ಲಿ ಹೀಗೆ ಯೋಚನೆ ಮಾಡಿ ಹೇಳಿದ ಅಂತ. ಮನಸ್ಸಿನಲ್ಲಿ ಮಾಡುವುದು ಕರಣ ಅಂದ್ರೆ, ಮನಸ್ಸಿನಲ್ಲಿ ಕರಣ ಅಂದ್ರೆ ಮನಸ್ಸಲ್ಲಿ ಯೋಚಿಸುವುದು. ಹಾಗೆ ಆಗಮಗಳಿಂದ ಕೃತ ಅಂದ್ರೆ ಆಗಮಗಳಿಂದ ಚಿಂತನೆಗೆ ಒಳಗಾದವ, ಆಗಮಗಳಿಂದ ಜ್ಞಾತ ಅಂತ ಅರ್ಥ. ಅವನು ಆಗಮಗಳಿಂದ ಕೃತ. ಭಗವಂತನನ್ನು ಯಾರು ಕೃತ ಮಾಡ್ಲಿಕ್ಕೆ ಬರುವುದಿಲ್ಲ. ಆದರೆ ಆಗಮಗಳಿಂದ ಕೃತ ಅಂದ್ರೆ ಎಲ್ಲ ಆಗಮಗಳಿಂದ ಜ್ಞಾತನಾದವ, ಸಮಸ್ತ ಆಗಮಗಳಿಂದಲೇ ತಿಳಿಯಲ್ಪಡಬೇಕಾದವ ಮತ್ತು ಎಲ್ಲ ಆಗಮಗಳನ್ನು ನಿರ್ಮಿಸಿ ನಮಗೆ ಕೊಟ್ಟವ. ವೇದಗಳನ್ನ, ವೇದಾಂಗಗಳನ್ನ, ಪುರಾಣಗಳನ್ನ, ಇತಿಹಾಸಗಳನ್ನ ರಚನೆ ಮಾಡಿ ನಮಗೆ ಕೊಟ್ಟವ ಕೃತಾಗಮ.